ಸಿಆರ್ಎಫ್ ಗೈಡ್ಲೈನ್ಸ್ ಪ್ರಕಾರ ಸರಿಯಾಗಿ ನೆರೆ ಪರಿಹಾರ ಆಗಲಿ ಅಥವಾ ಬರ ಪರಿಹಾರ ಆಗಲಿ ಅದು ನಾಲ್ಕು ಹಳೇದಿದೆ, ಹೊಸದಾಗಿ ಬರಬೇಕು, ಚೇಂಜ್ ಆಗಬೇಕು, ಹೆಚ್ಚಿನ ಪರಿಹಾರ ಬೇಡಿಕೆ ಪ್ಲಸ್ ಸ್ಟೇಟ್ ಗೌರ್ಮೆಂಟ್ ಪ್ಲಸ್ ಕೂಡಿಸಿ ಕೊಡಬೇಕನ್ನುವಂಥ ಬೇಡಿಕೆ ಇದೆ. ಎರಡು ಗೌರ್ಮೆಂಟ್ ಈಗ NDRF ಮತ್ತು SDRF ಅಂತ ಇರ್ತದೆ, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಅಂತ, ಇನ್ನೊಂದು ನ್ಯಾಷನಲ್ ಡಿಸಾಸ್ಟರ್ ಫಂಡ್ ಮ್ಯಾನೇಜ್ಮೆಂಟ್ ಫಂಡ್ ಅಂತ ಇರ್ತದೆ. ರಿಲೀಫ್ ಫಂಡು, ಮ್ಯಾನೇಜ್ಮೆಂಟ್ ಅಲ್ಲ, ರಿಲೀಫ್ ಫಂಡು ಕೇಂದ್ರ ಸರ್ಕಾರದವ್ರು ಕೊಡ್ತಾರೆ. ನಾವು ಅವ್ರ ಪ್ರಕಾರನೇ ಕೊಡಬೇಕು ಅಂತೇನಿಲ್ಲ. ಈಗ ಅವ್ರು ಕೊಡಬೇಕಾಗಿರೋದು 1,20,000 ಅಷ್ಟೇ. ನಾವು ಮನೆ ಕಟ್ಕೊಡ್ತೀವಲ್ಲ, ಮನೇನು ಅಡಿಷ್ನಲ್ ಆಗಿ ಮನೆ ಕಟ್ಕೊಡ್ತೀವಿ. ತಾಳ್ರಿ, ಒಬ್ಬ ನೀನು ಇವ್ರು ಉತ್ತರ ಹೇಳ್ತಾ ಇರುವಾಗ ನೀನು ಮಧ್ಯೆ ಕೇಳ್ಬಿಟ್ರೆ ಹೆಂಗಪ್ಪ? ನಿನಗೂ ಹೇಳೋಕ್ಕಾಗಲ್ಲ, ಅವ್ರಿಗೂ ಹೇಳೋಕ್ಕಾಗಲ್ಲ. ಸೊ ಅದರಿಂದ 6,500 ರೂಪಾಯಿ ಕೊಡಬೇಕು ಪಾರ್ಷಿಯಲಿ ಡ್ಯಾಮೇಜ್ಡ್ ಹೌಸಸ್ಗೆ ಅಂತ ಇದೆ NDRF ನಾರ್ಮ್ಸ್ ಪ್ರಕಾರ. ನಾವು 50,000 ಕೊಡ್ತಾ ಇದ್ದೀವಿ. 50,000 ನಾವು ಕೊಡ್ತಾ ಇದ್ದೀವಿ. ದಟ್ ಮೀನ್ಸ್ ಟು ಸೇ 43,500 ಹೆಚ್ಚಾಗಿ ಕೊಡ್ತಾ ಇದ್ದೀವಿ, ತೊಂದರೆ ಆಗಬಾರ್ದು ಅವ್ರಿಗೆ ಅಂತೇಳಿ. ಯಾಕೆಂದರೆ ಹಿಂದೆ ಎಲ್ಲ ಏನು ಮಾಡ್ತಿದ್ರು, ಮುಕ್ಕಾಲು ಭಾಗ ಆದರೆ, ಅರ್ಧ ಆದರೆ, ಕಾಲು ಭಾಗ ಆದರೆ ಅಂತ ಇದ್ದರು. ಆ ಥರದ್ದು ಬೇಡ, ಎಲ್ರಿಗೂ ಒಂದೇ ಥರ ಕೊಟ್ಕೊಳ್ಳೋಣ ಅಂಥೇಳಿ ಪಾರ್ಷಿಯಲಿ ಡ್ಯಾಮೇಜ್ಡ್ ಹೌಸ್ಗಳಿಗೆಲ್ಲ ಕೊಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಆಮೇಲೆ ಈಗಾಗಲೇ 17 ಜನರಿಗೆ ಮನೆ ಪೂರ್ಣ ಆಗಿರ್ತಕ್ಕಂಥವ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀವಿ. ಇನ್ನು ಉಳಿದವ್ರಿಗೂ ಕೂಡ ಇವತ್ತು ನಾಳೆ ಒಳಗಡೆ ಕೊಡ್ತೀವಿ. ಸೊ ಬೆಳೆ ಹಾನಿ ಆಗಿರ್ತಕ್ಕಂಥದ್ದು ಕೃಷಿ ಬೆಳೆ 41,700 ಹೆಕ್ಟೇರ್ನಲ್ಲಿ ಆಗಿದೆ. ಆಮೇಲೆ ತೋಟಗಾರಿಕೆ ಬೆಳೆ 372 ಆಗಿದೆ. ವಿದ್ಯುತ್ ಶಕ್ತಿ ಕಂಬಗಳು 2,962 ಆಗಿದ್ದಾವೆ. ಅವನ್ನೆಲ್ಲ ಹೇಳಿದ್ದೀನಿ. KEB ಇವರಿಗೆ ಬೆಸ್ಕಾಮ್ನವ್ರಿಗೆ ಕೂಡಲೇ ಅವೆಲ್ಲ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಕಂಬಗಳಾಗಿರ್ಬೋದು ಅಥವಾ ಟ್ರಾನ್ಸ್ಫಾರ್ಮರ್ಗಳಾಗಿರ್ಬೋದು, ಇವಕ್ಕೆಲ್ಲ ಕೂಡಲೇ ಅಟೆಂಡ್ ಮಾಡಬೇಕು ಅಂತಕ್ಕಂಥದ್ದು. ರಸ್ತೆ ಇವೆಲ್ಲ ಬೆಳೆ ಹಾನಿ, ರಸ್ತೆ ಇವೆಲ್ಲ ಮಳೆ ಒಂದೇ ಸಮಯ ಬೀಳ್ತಾ ಇದೆ. ಮಳೆ ನಿಂತ ತಕ್ಷಣ ಅವಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಬಿಜೆಪಿ ಮುಖಂಡರು ತಮ್ಮ ಮೇಲೆ ಆರೋಪ ಮಾಡ್ತಾರೆ ಸರ್, ಸರ್ಕಾರ ಬಳಿ ದುಡ್ಡಿಲ್ಲ. ದುಡ್ಡು ಇಲ್ಲದೆ ಇವೆಲ್ಲ ಹೆಂಗೆ ಕೊಟ್ಟಿದ್ದೀವಿ? ಅವ್ರ ಆರೋಪ ಸುಳ್ಳು ಆರೋಪಗಳು ಮಾಡ್ತಾರಪ್ಪ. ಇವೆಲ್ಲ ದುಡ್ಡು ಎಲ್ಲಿಂದ ಕೊಡ್ತಾ ಇದ್ದೀವಿ ರೀ? ಅವರಿದ್ದಾಗ ಏನೂ ಮಾಡಲಿಲ್ಲ. ಆರೋಪ ಮಾಡೋದ್ರಲ್ಲಿ ನಿಶ್ಚೀಮರು, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು, ಸುಳ್ಳನ್ನೇ ಸತ್ಯ ಮಾಡೋದ್ರಲ್ಲಿ ಭಾಳ ಪಳಗ್ಬಿಟ್ಟಿದ್ದಾರೆ ಅವರು. ಅದೇ ಟ್ರೈನಿಂಗ್ ಆಗಿರೋದು ಅವ್ರಿಗೆ. RSSನವರಿಗೆ ಟ್ರೈನಿಂಗ್ ಏನಪ್ಪ ಅಂತಂದರೆ ಸುಳ್ಳನ್ನೇ ಸತ್ಯ ಮಾಡೋದು ಹೇಗೆ ಅಂತ ಟ್ರೈನಿಂಗ್ ಆಗಿಬಿಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.